ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪರಾಶಕ್ತಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಡೈರೆಕ್ಟರ್ ಬೈ ಸುಧಾ ಕಂಗೂರ್. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 10, 2026ರಲ್ಲಿ ಬಿಡುಗಡೆಯಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡೋದಾದರೆ 150 ಕೋಟಿಯಿಂದ 200 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಹಾಗೆಯೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ 320 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ದ್ವಾನಾ ಪಿಕ್ಚರ್ಸ್. ಹಾಗೆಯೇ ಈ ಮೂವಿಯ ಪ್ರೊಡ್ಯೂಸರ್ ಬೈ ಆಕಾಶ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಶಿವಕಾರ್ತಿಕ್ ಹಾಗೂ ರವಿ ಮೋಹನ್ ಹಾಗೂ ಶ್ರೀಲೀಲಾ ಹಾಗೂ ಅವತಾರ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ ಅಂತ ಹೇಳಬಹುದು. ಲವ್ ಸ್ಟೋರಿ ಕೂಡ ಇದೆ ಈ ಮೂವಿಯಲ್ಲಿ. ಹಾಗೆಯೇ ಇದೊಂದು ಎಂಜಾಯ್ಮೆಂಟ್ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಶ್ರೀಲೀಲಾ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಶಿವಕಾರ್ತಿಕ್ ಅವರು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಪ್ರಮೋದ್ ಅನ್ನೋ ವ್ಯಕ್ತಿ ಇರ್ತಾರೆ. ಪ್ರಮೋದ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಪ್ರಮೋದ್ ಏನು ಮಾಡ್ತಾರೆ ಅಂದರೆ, ಅವರು ಒಂದು ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಕಾಲೇಜ್ ನಡೀತಿರುವ ಸಂದರ್ಭದಲ್ಲಿ ರುಕ್ಮಿಣಿ ಅನ್ನೋ ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾರೆ. ಪ್ರಮೋದ್ ರುಕ್ಮಿಣಿ ಅನ್ನೋ ಹುಡುಗಿನ ತುಂಬ ಪ್ರೀತಿಸ್ತಿರೋ ಕಾರಣದಿಂದ ರುಕ್ಮಿಣಿ ಹುಡುಗಿ ಬೇರೆ ಹುಡುಗನ ಪ್ರೀತಿಸ್ತಾ ಇರ್ತಾರೆ. ಆ ಹುಡುಗನಿಗೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಪ್ರಮೋದ್ ಮೇಲೆ ಹಲ್ಲೆಯನ್ನು ಮಾಡ್ತಾನೆ. ಇಬ್ಬರಿಗೂ ಕೂಡ ಜಗಳ ಆಗುತ್ತೆ. ಹಾಗೆಯೇ ಕಾಲೇಜಲ್ಲಿ ತುಂಬ ದೊಡ್ಡದಾಗಿ ಜಗಳ ಆಗಿ ಹಾಗೆಯೇ ಅವರಿಬ್ಬರ ಮಧ್ಯೆ ಸುಮಾರು ವಾರಗಳು ನಡೀತಾ ಇರ್ತವೆ. ಅದರಿಂದ ಕಾಲೇಜಿನಲ್ಲಿ ಕರೆಸಿ ಪ್ರಿನ್ಸಿಪಲು ಇವರಿಬ್ಬರನ್ನೂ ಕೂಡ ಸಸ್ಪೆಂಡನ್ನು ಮಾಡಿಬಿಡ್ತಾರೆ. ಅದರಿಂದ ಅವರಿಬ್ಬರು ಕೂಡ ಹೊರಗಡೆ ಹೋಗಿ ಹಾಗೆಯೇ ಅವರು ಯಾವ್ಯಾವ ರೀತಿ ರುಕ್ಮಿಣಿಗೋಸ್ಕರ ಯಾವ ರೀತಿ ಪ್ರೀತಿಸ್ತಾ ಇರ್ತಾರೆ, ಹಾಗೆಯೇ ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧವಾಗಿರ್ತಾರೆ. ಹಾಗೆಯೇ ರುಕ್ಮಿಣಿ ಕೂಡ ಪ್ರಮೋದನ್ನೇ ಪ್ರೀತಿಸ್ತಾ ಮದುವೆ ಕೂಡ ಮಾಡ್ಕೊಬಿಡ್ತಾರೆ. ಆದ್ದರಿಂದ ತುಂಬ ಬೇಜಾರನ್ನು ಮಾಡ್ಕೋತಾರೆ. ಹಾಗೆಯೇ ಅವರು ಕೂಡ ರುಕ್ಮಿಣಿ ಹಾಗೂ ಪ್ರಮೋದ್ ಇಬ್ಬರು ಕೂಡ ಬೇರೆ ಕಡೆಗೆ ಹೊರಟೋಗ್ತಾರೆ. ಅಲ್ಲಿ ಜೀವನವನ್ನು ನಡೆಸ್ಕೊಂಡು ಹಾಗೆಯೇ ಅಲ್ಲಿನ ಹೋರಾಟಗಳನ್ನು ಯಾವ ರೀತಿ ಮಾಡ್ತಾರೆ, ಹಾಗೆಯೇ ಅಲ್ಲಿ ಯಾವ ರೀತಿ ಬದುಕನ್ನು ಕಟ್ಕೋತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.